Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಮಿಥುನ ರಾಶಿಯವರ ಮಾರ್ಚ್ ತಿಂಗಳು 2026 ಹೇಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಮೊದಲನೇದಾಗಿ ಆಯಿ ಪಾದ ಮತ್ತೆ ಅಗ್ನಿ ಪಾದನ ಐಗಿನಿ ಪಾದ ಇದೆ. ಎಸ್ಪೆಷಲಿ ನೈಟ್ ಟೈಮಲ್ಲಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು. ಎಸ್ಪೆಷಲಿ ನಿದ್ದೆಗೆ ಜಾರಿದಂಥ ಸಮಯದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವ ಆಗಬಹುದು, ಅಥವಾ ನೈಟ್ ಜರ್ನಿ ಇದ್ದಂಥ ಸಮಯದಲ್ಲಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅಂತ ಕೂಡ ಇರಬಹುದು. ಸಾಕಷ್ಟು ವಿಘ್ನಗಳು ಇದೆ. ಆ ವಿಘ್ನಗಳನ್ನೆಲ್ಲ ತುಳ್ಕೊಂಡು ವಿಘ್ನ ವಿನಾಶಕ ವಿನಾಯಕಿ ದೇವಿ ಅಂತ ಅನ್ಸುತ್ತೆ ನಂಗೆ. ಇದು ಒಂದ್ ರೀತಿ ಪಾಸಿಟಿವ್ ಎನರ್ಜಿ ನಿಮ್ ಜೀವನಕ್ಕೆ ತರ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳೆಲ್ಲರೂ ದೂರ ಆಗ್ತಾರೆ, ಅದ್ರ ಬಗ್ಗೆ ಡೌಟ್ ಬೇಡ. ತಾಯಿ ನಿಮ್ಗೆ ಒಳ್ಳೆಯ ಮಾರ್ಗದರ್ಶನನ ಕೊಡ್ತಾಳೆ, ಶತ್ರುಗಳ ವಿರುದ್ಧ ಜಯನ ಕೊಡ್ತಾಳೆ. ಜೊತೆಗೆ ನಿಮ್ಮ ಆಸೆ ಕನಸು ಏನಿದೆ ಅದೆಲ್ಲವನ್ನು ಕೂಡ ಸತ್ಯದಲ್ಲಿ ಬದಲಾಯಿಸಿ ಕೊಡ್ತಾಳೆ. ಸತ್ಯಮೇವ ಜಯತೆ ಅನ್ನುವಂಥ ರೀತಿಯಲ್ಲಿ ತಾಯಿ ನಿಮ್ಗೆ ಯಶಸ್ಸನ್ನ, ಗೌರವನ ಮತ್ತೆ ಮಾಂತ್ರಿಕರಿಂದ ನಿಮ್ಗೆ ಆಗ್ತಿರುವ ತಾಪತ್ರಯಗಳಿಂದ ಕೂಡ ನಿಮ್ಮನ್ನ ರಕ್ಷಿಸಿ ಕೊಡ್ತಾಳೆ ತಾಯಿ ಅನ್ನುವಂಥದ್ದು ಇದೆ. ಏನೋ ಒಂದು ಆರಂಭ ಆಗ್ತಾ ಇದೆ. ಆ ಆರಂಭಕ್ಕೂ ಮತ್ತೆ ಅಂತ್ಯಕ್ಕೂ ನಡುವಿನ ಪ್ರಯಾಣದಲ್ಲಿ ನೀವಿದ್ದೀರಾ ಅನ್ನುವಂಥದ್ದು ಇದೆ. ಒಂದು ಪ್ರಯಾಣ ನಿಮ್ಗೆ ಅಪಾಯಕಾರಿ ಆಗತ್ತೆ, ಇನ್ನೊಂದು ಪ್ರಯಾಣ ನಿಮ್ಗೆ ಹೊಸ ರೀತಿಯ ಆರಂಭನ ತಂದು ಕೊಡುತ್ತೆ. ಆರಂಭ ಮತ್ತು ಅಂತ್ಯಗಳ ನಡುವಿನ ಈ ಒಂದು ಹೊಸ ಯಾತ್ರೆ ನಿಮ್ ಜೀವನಕ್ಕೆ ಈ ನ್ಯೂ ಇಯರ್ ನಿಜವಾದ ಅರ್ಥದಲ್ಲಿ ನಿಮ್ಗೆ ಹೊಸ ವರ್ಷ ಆಗತ್ತೆ. ಗಜಕೇಸರಿ ಯೋಗದ ರೀತಿಲಿ ಒಂದಷ್ಟು ಒಳ್ಳೆ ರೀತಿಯ ಬದಲಾವಣೆಗಳು. ಇಲ್ಲಿ ಆನೆ ಮುಖದ ಗಣಪ ಇದ್ದಾರೆ, ಸಿಂಹ ಮುಖ ಇದೆ, ಮತ್ತೆ ಕುದುರೆಯ ಮುಖದ ಹೈಗ್ರೀವ ಇದ್ದಾರೆ. ಸೊ ವಿಷ್ಣು ಮತ್ಸ್ಯಾವತಾರಿಯಾಗಿದ್ದಾರೆ. ಸೊ ಕಾಳಿ ಇದ್ದಾಳೆ. ಸೊ ಎಲ್ಲ ರೂಪದಲ್ಲೂ ಎಲ್ಲ ವಿಧದಲ್ಲೂ ನಿಮ್ಗೆ ಒಂದ್ ರೀತಿ ಬ್ಲೆಸ್ಸಿಂಗ್ಸ್ ಅನ್ನೋದು ಇದೆ. ಶತ್ರುಕಾಟನೂ ಅಷ್ಟೇ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ವಹಿಸ್ಬೇಕು. ಎಸ್ಪೆಷಲಿ ಹಾರಾಟ ಮಾಡ್ಬೇಕಾದ್ರೆ ನೀರೊಳಗಿನ ವಿಚಾರಕ್ಕೆ ಅಥವಾ ನೀರಿನ ವಿಚಾರಕ್ಕೆ ಸಮಸ್ಯೆಗಳು ಆಗ್ತಾ ಇರುವಂಥದ್ದು, ಅಥವಾ ಮೀನಿನ ವಿಚಾರದಲ್ಲಿ ಒಂದಷ್ಟು ತೊಡಕುಗಳು ಆಗ್ತಾ ಇರುವಂಥದ್ದು ಎಲ್ಲವೂ ಕೂಡ ನಿಮ್ಗೆ ಒಂದ್ ರೀತಿ ಎಚ್ಚರಿಕೆ, ಒಂದ್ ರೀತಿ ಪ್ರೊಟೆಕ್ಷನ್ ಎರಡೂ ಇದೆ ಅನ್ನುವಂಥದ್ದು. ಯಾರ್ದೋ ಕಾಲಿಗೆ ಸರ್ಪ ಕಚ್ಚುವಂತ ಸಾಧ್ಯತೆ ಇದೆ, ಸ್ವಲ್ಪ ನೋಡ್ಕೊಂಡು ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ವೀಲ್ ಆಫ್ ಫಾರ್ಚೂನ್ ನಿಮ್ಮ ಅದೃಷ್ಟದ ಆಟ, ಅದೃಷ್ಟದ ಸಮಯ ಬಗ್ಗೆ ಹೇಳ್ತಾ ಇದೆ. ಸಹಸ್ರ ಚಕ್ರ ಮತ್ತೆ ವೀಲ್ ಆಫ್ ಫಾರ್ಚೂನ್ ಒಂದೇ ರೀತಿಯ ಅರ್ಥನ ಇಲ್ಲಿ ಕೊಡ್ತಾ ಇದೆ. ಸೊ ಡಿವೈನ್ ಜೊತೆ ನಿಮ್ಮ ಕನೆಕ್ಷನ್ ಹೆಚ್ಚಾಗುವಂಥದ್ದು, ಡಿವೈನ್ ಜೊತೆ ನಿಮ್ಮ ಕನೆಕ್ಟಿವಿಟಿ ಹೆಚ್ಚಾಗುವಂಥದ್ದು, ನೀವು ಲಿಂಕ್ ಟು ಗಾಡ್ ಅಂತಾರಲ್ಲ ಹಂಗೆ ದೇವರ ಜೊತೆ ನಿಮ್ಮ ಒಂದಷ್ಟು ವಿಚಾರಗಳು ಹೆಚ್ಚಿನ ರೀತಿಯಲ್ಲಿ ಬೆಸೆತ್ಕೊಳ್ತವೆ. ನಿಮ್ಮ ಸಹಸ್ರ ಚಕ್ರ, ಆಗ್ನ ಚಕ್ರ ಎಲ್ಲವೂ ಕೂಡ ಆಕ್ಟಿವೇಟ್ ಆಗ್ತವೆ ಅನ್ನುವಂಥದ್ದು ಇದೆ. ಎಲ್ಲ ಸಮಸ್ಯೆಗಳಿಂದ ಹೊರಬರುವಂಥ ಪ್ರಯತ್ನದಲ್ಲಿ ನೀವೇ ನಿಮ್ಗೊಂದು ಸಮಸ್ಯೆನ ಮಾಡ್ಕೊಂಡ್ಬಿಡ್ತೀರೇನೋ ಅನ್ನುವಂಥದ್ದು ಇದೆ. ಆ ರೀತಿಯ ಸಮಸ್ಯೆಗಳು ಆಗದೇ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಮೇಷರಾಶಿಯವರು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಮೇಷರಾಶಿಯವರ ಬಗ್ಗೆ ಒಂಚೂರು ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಒಂದಷ್ಟು ಎನರ್ಜಿ ಚಾಲೆಂಜಿಂಗ್ ಬರಬಹುದು ನಿಮ್ಗೆ. ಯಾರೋ ಇಂಪಾರ್ಟೆಂಟ್ ವ್ಯಕ್ತಿನ ಭೇಟಿಯಾಗಿ ಸಾಕಷ್ಟು ಎನರ್ಜಿ ಲಾಸ್ ಆಗಬಹುದು, ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಅರ್ಹತೆಗೆ ತಕ್ಕಂತೆ, ನಿಮ್ಮ ಯೋಗ್ಯತೆಗೆ ತಕ್ಕಂತೆ, ಅರ್ಹತೆ ಯೋಗ್ಯತೆ ಬಗ್ಗೆ ಮಾತಾಡ್ದೆ ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಡ. ಬಟ್ ಅದೇ ರೀತಿಲಿ ಇಲ್ಲಿ ಇರುವಂಥದ್ದು, ಅದನ್ನ ಲೋ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ನ ಕೆಳಮಟ್ಟಕ್ಕೆ ನೀವು ಇಳಿಲಿಕ್ಕೆ ಹೋಗ್ಬೇಡಿ ಇನ್ನೊಬ್ರಿಗೋಸ್ಕರ ಅನ್ನುವಂಥದ್ದು ಇದೆ. ಪ್ರಾಮಾಣಿಕವಾಗಿದ್ರೆ, ನಿಜವಾಗ್ಲೂ ಅವರು ಒಂದು ಪ್ರಾಮಾಣಿಕ ಹಾನೆಸ್ಟ್ ವ್ಯಕ್ತಿಯಾಗಿದ್ರೆ, ನಿಜವಾದ ಅರ್ಥದಲ್ಲಿ ನಿಮ್ಗೆ ಸ್ಟ್ರೆಂತ್ ಕೊಡುವಂಥದ್ದು, ನಿಮ್ಗೆ ಸಪೋರ್ಟಿಂಗ್ ಆಗಿ ನಿಂತ್ಕೊಳ್ಳೋ ವ್ಯಕ್ತಿ ಆಗಿದ್ರೆ ಅವರೇ ಇರ್ತಾರೆ. ಸೊ ನಿಮ್ಮನ್ನ ಬಿಟ್ಟು ಹೋದವ್ರ ಬಗ್ಗೆ ಯೋಚನೆ ಮಾಡೋದಂತೂ ಬೇಡವೇ ಬೇಡ ಅನ್ನುವಂಥದ್ದು ಇದೆ.
ಸೊ ಬೇರೆಯವರಿಗೆ ನೀವು ಮಾಡಿರುವಂತ ಸಹಾಯ ಕೂಡ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಅದೃಷ್ಟ ನಿಮ್ ಜೊತೆ ಇದೆ. ಪ್ರೊಟೆಕ್ಷನ್ ಇಟ್ಕೊಳ್ಳಿ. ಜೊತೆಗೆ ಒಂದಷ್ಟು ಸ್ಕಿಲ್ಸ್‌ನ ಕಲಿತೀರಾ ಅನ್ನುವಂಥದ್ದು ಇದೆ. ಹೊಸ ವಿದ್ಯೆಗಳನ್ನ ಕಲಿತೀರಾ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ನಿಮ್ಮಲ್ಲಿ ಕೆಲವರು ಟ್ಯಾರೋ ರೀಡರ್ಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ 2, 16 ನಂಬರ್ ಕೂಡ ಇಂಪಾರ್ಟೆಂಟ್ ಆಗಿ ಇರಬಹುದು. ನೀವು ಇನ್‌ಫ್ಲುಯೆನ್ಸರ್ ಆಗಿರಬಹುದು. ನಿಮ್ಗೆ ಒಂದಷ್ಟು ಇನ್‌ಫ್ಲುಯೆನ್ಸ್ ಕೂಡ ಸಿಗುತ್ತೆ. ನಿಮ್ಮ ವಿಲ್ ಪವರ್ ಯಾವಾಗ್ಲೂ ಕಂಟ್ರೋಲಲ್ಲಿ ಇರುತ್ತೆ. ಎಲ್ಲ ಸಮಸ್ಯೆಗಳಿಂದ ಹೊರಬರ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲ ಸಮಸ್ಯೆಗಳಿಂದ ಹೊರಬರುವಂಥ ಪ್ರಯತ್ನನ ಕೂಡ ಪಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಈ ಗ್ರಹಣ ಅಥವಾ ಗ್ರಹಗತಿಗಳು ನಿಮ್ಮ ಫೇವರಿಗೆ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಗ್ರಹಗತಿಗಳು ನಿಮ್ಮ ಫೇವರಲ್ಲಿ ಇರೋ ಹಾಗೆ ನೀವು ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಭೂಮಿ ತಾಯಿಯ ಆಶೀರ್ವಾದ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ಜೊತೆಗೆ ನಿಮ್ಗೆ ಪ್ರೆಗ್ನೆನ್ಸಿ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ. ವಾಸ್ತವದಲ್ಲಿ ಇರಿ. ಯಾವುದೇ ಭ್ರಮೆಗೆ ಒಳಗಾಗ್ಬೇಡಿ ಅಥವಾ ಭ್ರಮೆಯ ಹಿಂದೆ ಓಡ್ಬೇಡಿ ಅನ್ನುವಂಥದ್ದು ಇದೆ. ಭ್ರಮೆಯಿಂದ ಹೊರಗೆ ಬಂದ್ರೆ ನಿಮ್ಮ ಬದುಕು ಚಂದವಾಗಿ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಸಾಕಷ್ಟು ಸಮಸ್ಯೆಗಳು ಇದೆ. ಸಮಸ್ಯೆಗಳು ಆಳವಾಗಿ ಬೇರೂರಿದೆ. ಸೊ ಅದರಿಂದ ಹೊರಬರುವಂಥ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಭೂಮಿ ವಿಚಾರಕ್ಕೆ, ನೀರಿನ ವಿಚಾರಕ್ಕೆ ತೊಂದರೆಗಳಾಗುತ್ತೆ. ನೀರು, ಭೂಮಿ 2 ಪ್ರಮಾಣ ಅಂದ್ರೆ ಬ್ಯಾಲೆನ್ಸ್ ತಪ್ಪುತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸ್ಬೇಕು ಬೆಟ್ಟಗಾಡು, ಗುಡ್ಡಗಾಡುಗಳ ಬಗ್ಗೆ ಅನ್ನುವಂಥದ್ದು ಇದೆ. ಎಲ್ಲಾ ಬೆಟ್ಟನೂ ಕಡಿಲಿಕ್ಕೆ ಹೋಗ್ಬೇಡಿ. ಎಲ್ಲಾ ಬೆಟ್ಟಗಳ್ನು ಮೈನಿಂಗ್ ಮಾಡಕ್ ಹೋಗ್ಬೇಡಿ. ಒಂದೆರಡು ಬೆಟ್ಟಗಳ ಮೈನಿಂಗ್ ವಿಚಾರಕ್ಕೆ ಕೈ ಹಾಕಿ ಸಮಸ್ಯೆನ ಮಾಡ್ಕೊಳ್ತೀರಾ, ಹುಷಾರು ಅನ್ನುವಂಥದ್ದು ಕೂಡ ಇದೆ. ದುಡ್ಡಿನ ವಿಚಾರಕ್ಕೆ, ಥರ್ಡ್ ಪಾರ್ಟಿ ವಿಚಾರಕ್ಕೆ ಒಂದಷ್ಟು ಸಮಸ್ಯೆಗಳಾಗಬಹುದು. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ದುಡ್ಡನ್ನ ಕೊಟ್ಟು ನಿಮ್ಮ ಸೌಂದರ್ಯನ ಖರೀದಿ ಮಾಡುವಂತ ಪ್ರಯತ್ನಗಳನ್ನ ಕೂಡ ಕೆಲವರು ಮಾಡಬಹುದು. ಅದು ನಿಮ್ಗೆ ಬಿಟ್ಟಂತ ವಿಚಾರ. ಯಾರ್ಯಾರ ಜೊತೆ ಹೇಗೆ ನಿಮ್ಮ ವೈಯಕ್ತಿಕ ಕ್ಷಣನ ಕಳೆಯೋದಕ್ಕೆ ಇಷ್ಟಪಡ್ತೀರಾ ಅನ್ನುವಂಥದ್ದು. ಸೊ ಎಸ್, ಕೆಲವರು ಸಿಂಗಲ್ ಮೈಂಡೆಡ್ ಆಗಿ ಸೆಲ್ಫ್ಲೆಸ್ ಆಗಿ ಭಗವಂತನ ಸೇವೆ ಮಾಡ್ತಾ ಇರೋರು ಹೀಗೆ ಮುಂದುವರಿಸಿ. ಖಂಡಿತವಾಗ್ಲೂ ನಿಮ್ಗೆ ಆ ಭಗವಂತನ ಆಶೀರ್ವಾದ ಇದೆ. ಜೊತೆಗೆ ನಿಮ್ಮದೇ ಆದಂಥ ರೀತಿಲಿ ಭಗವಂತ ನಿಮ್ಗೆ ಒಲಿತಾನೆ. ನಿಮ್ಮ ಪರ್ಸನ್ ದೇವರು ನೀವು ಹೇಗಿದ್ದೀರೋ ಹಾಗೆ ಅವ್ರನ್ನೂ ಸೃಷ್ಟಿ ಮಾಡಿದ್ದಾರೆ. ಅವರು ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್. ಏನ್ ಮಾಡ್ಬೇಕು? ಯಾಕೆ ನಿಮ್ಮ ಜೀವನ ಏನು ಪ್ರಶ್ನೆ ಏನು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ. ಜೀವನ ಭೂಮಿ ಮೇಲೆ ಚೆನ್ನಾಗಿದೆ. ಭೂಮಿ ಮೇಲೆ ಭೂಮಿನ ನೋಡೋದಕ್ಕೆ ದೇವತೆಗಳೇ ಭೂಮಿಗೆ ಇಳಿದು ಬರ್ತಾರಂತೆ. ಸೊ ದೇವರುಗಳೇ ಭೂಮಿ ಮೇಲೆ ಅವತಾರ ತಗೊಂಡಿದಾರಂತೆ. ಇನ್ನ ನಾವು ಮನುಷ್ಯರು ಭೂಮಿನ ಹಾಳು ಮಾಡ್ಬಿಟ್ಟಿದೀವಿ. ಭೂಮಿನ ಮತ್ತೆ ಸುಂದರವಾಗಿ ಮಾಡ್ಬೇಕು. ಭೂಮಿ ಮೇಲೆ ಇರೋರು ಎಲ್ರೂ ಸಂತೋಷವಾಗಿ ಇರೋ ಹಾಗೆ ಮಾಡ್ಬೇಕು. ಇದು ನಿಮ್ಮ ಜೀವನದ ಒಂದು ಉದ್ದೇಶ ಇದೆ ಅನ್ನುವಂಥದ್ದು ಇದೆ. ಅಚಾನಕ್ ಆಗಿ ಮಳೆ ಬರುವಂತ ಸಾಧ್ಯತೆ ಇದೆ. ಇಂಪಾರ್ಟೆಂಟ್ ಇದೆ ಮಳೆ ವಿಚಾರವಾಗಿ ಏನು ಅನ್ನುವಂಥದ್ದು. 38 ನಂಬರ್ ತುಂಬಾ ಇಂಪಾರ್ಟೆಂಟ್ ಇರಬಹುದು. 29 ಓಕೆ ಇಂಪಾರ್ಟೆಂಟ್ ಇರಬಹುದು. ಸೊ ನಂಗೆ ಆಶ್ಚರ್ಯ ಆಗ್ತಾ ಇದೆ. ಇಲ್ಲಿ ಮತ್ಸ್ಯಾವತಾರಿ ವಿಷ್ಣು ಬಂದಿದ್ದು, ಮತ್ತೆ ಸಾಕಷ್ಟು ಮಂಜುಗಡ್ಡೆಗಳು ಕರಗುತ್ತೆ ಅನ್ನುವಂಥದ್ದು ಇದೆ. ನದಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬುತ್ತೆ. ಕೆಲವು ಕಡೆ ನೀರ್ ಖಾಲಿ ಆಗುತ್ತೆ, ಕೆಲವು ಕಡೆ ನೀರ್ ತುಂಬಿಕೊಳ್ಳುತ್ತೆ. ಆ ಥರ ಆಗತ್ತೆ. ಒಂದಷ್ಟು ಸುನಾಮಿ ತರ ಸಮುದ್ರದ ಅಲೆಗಳು ಭೂಮಿಗೆ ಅಪ್ಪಳಿಸುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವು ಕಡೆ ಹೆವಿ ಮಳೆ ಆಗುವಂತ ಸಾಧ್ಯತೆ ಇದೆ. ಈ ವರ್ಷದ ಮಳೆಗಾಲ ನಿಮ್ಮ ಜೀವನಕ್ಕೆ ನಿಜವಾದ ಅರ್ಥದಲ್ಲಿ ಏನೋ ಒಂದು ಸುಮಧುರವಾದ ನೆನಪನ್ನ ನಿಮ್ಮ ಜೀವನಕ್ಕೆ ತರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನೀರು, ಮಳೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಅರೌಂಡ್ ವಿಂಟರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ನಿಮ್ಗೆ. ಎಲ್ಲೋ ಒಂದ್ ಕಡೆ ಕೆಲವು ಸತ್ಯನ ನೀವು ಎದುರ್ಸಕ್ಕಾಗದಿರ
ಸತ್ಯನ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಅಂತ ಅನ್ಸುತ್ತೆ. ಯಾರ್ದೋ ಮದ್ವೆ ಅಥವಾ ನಿಶ್ಚಿತಾರ್ಥದ ವಿಚಾರಗಳು ಏನೋ ಕ್ಯಾನ್ಸಲ್ ಆಗ್ಬಹುದು, ಅಥವಾ ಆ ಸಮಯಕ್ಕೆ ನಿಮ್ಗೆ ಕೆಲವು ಸತ್ಯಗಳನ್ನ ಜೀರ್ಣ ಮಾಡ್ಕೊಳಕ್ಕಾಗ್ದಿರ, ಅಥವಾ ಕೆಲವು ಸತ್ಯಗಳು ಗೊತ್ತಾಗಿ ಅದನ್ನ ಒಪ್ಕೊಬೇಕೋ ಬೇಡವೋ ಅನ್ನುವಂಥದ್ದು ಇದೆ. ಕೆಲವನ್ನ ನೀವು ರೆಫ್ಯೂಸ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಕೆಲವನ್ನ ಅವಕಾಶಗಳನ್ನ ಕಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸ್ವಲ್ಪ ನೋಡ್ಕೊಂಡು ಕೆಲವು ಸತ್ಯನ ತುಂಬಾ ಬೇಗ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ಇಂಪಾರ್ಟೆಂಟ್ ಇದೆ. ಸೊ ಫ್ಯಾಮಿಲಿಗೋಸ್ಕರ, ಫ್ಯಾಮಿಲಿ ಫೌಂಡೇಶನ್ಗೋಸ್ಕರ, ನಿಮ್ಮ ಸೇಫ್ಟಿಗೋಸ್ಕರ ಫ್ಯಾಮಿಲಿ ಇಂಪಾರ್ಟೆಂಟ್ ಇದೆ. ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕೆಲವರು ಕೆಲವು ಸತ್ಯನ ಒಪ್ಕೊಂಡು ಫ್ಯಾಮಿಲಿ ಪರ್ಸನ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು. ಲೈಕ್ ಗೊತ್ತಿಲ್ಲ, ನಂಗೆ ಇಲ್ಲಿ 3 ತಂದೆ ತಾಯಿನ ಕಳ್ಕೊಂಡು 3 ಮಕ್ಳು ಒಂಟಿ ಆದಂಗೆ ಕೂಡ ಅನ್ನಿಸ್ತಾ ಇದೆ. ಆ ಥರ ಮಾಡಕ್ ಹೋಗ್ಬೇಡಿ. ನಿಮ್ ಮಕ್ಳಿಗೋಸ್ಕರ ಆದ್ರೂ ನೀವು ಬದುಕಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ದುಡುಕಿ ಯಾವ ನಿರ್ಧಾರನೂ ತಗೊಂಬೇಡಿ. ನಿಮ್ ಮಕ್ಳಿಗೋಸ್ಕರ ನೀವು ಬದುಕಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಕಾಲೇಜ್ ಗೋಯಿಂಗ್ ಗರ್ಲ್ಸ್, ಬಾಯ್ಸ್ ಯಾರಾದ್ರೂ ಇದ್ರೆ ಯೋಚನೆ ಮಾಡಬೇಡಿ. ಸೊ ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಸನ್ ಬಂದು ನಿಮ್ಮ ಲೈಫ್ ಬೆಟರ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ಇದೆ. ಓಕೆ, ಫೇರಿ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅನ್ನುವಂಥದ್ದು ಇದೆ. ಏಂಜಲಿಕ್ ಎನರ್ಜಿ ನಿಮಗೆ ಪಾಸಿಟಿವ್ ಆಗಿ ಇರುತ್ತೆ. ಜೊತೆಗೆ ನಿಮ್ಮ ಅಪೋಸಿಟ್ ಅವರು ಏನು ಮಾಡ್ತಾರೆ, ಅಪೋಸಿಟ್ ಪರ್ಸನಿನ ಸತ್ಯಗಳು ಏನು, ನಿಮ್ಮ ಎದುರಾಳಿಯ ಸತ್ಯಗಳು ಏನು, ಇದೆಲ್ಲವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಒಂದ್ ಕಡೆ ಅವಕಾಶಗಳನ್ನ ಕಳ್ಕೊಳಕ್ ಹೋಗ್ಬೇಡಿ. ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಅವಕಾಶಗಳನ್ನ ನೀವು ಕೈ ಬಿಟ್ರಿ ಅಂದ್ರೆ ಒಂದಷ್ಟು ತೊಂದರೆ ಆಗ್ಬಹುದು. ಜೊತೆಗೆ ಪ್ರೀತಿ ವಿಚಾರಕ್ಕೆ, ಲವ್ ವಿಚಾರಕ್ಕೂ ಕೂಡ ನಿಮ್ಗೆ ಆಪ್ಷನ್ ಇದೆ. ಜೊತೆಗೆ ನಿಮ್ ಪಾರ್ಟ್ನರಿಗೂ ಕೂಡ ಹೆಚ್ಚಿನ ಒಂದು ಅವಕಾಶಗಳು ಮತ್ತೆ ಆಪ್ಷನ್ಸ್ ಜಾಸ್ತಿ ಇದೆ. ಅವ್ರು ನಿಮ್ಮನ್ನೇ ಮದ್ವೆ ಆಗ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅವರಿಗಿರೋ ಆಪ್ಷನ್ ಪ್ರಕಾರ ಅವ್ರು ನಿಮ್ಮನ್ನೇ ಮದ್ವೆ ಆಗಬಹುದು ಅಥವಾ ಬೇರೆಯವ್ರನ್ನ ಮದ್ವೆ ಆಗಬಹುದು. ಸೊ ನೀವು ಡಿವೈನ್ ಇದು ನಿಮ್ಗೆ ತೋರಿಸಿದೆ ಅಂತ ಕಾಯ್ಕೊಂಡು ಕೂರೋದ್ಕಿಂತ ಕೆಲವು ಸತ್ಯಗಳು ಡಿವೈನ್ ನೀವು ತಿಳ್ಕೊಳ್ಳಿ ಅಂತ ಬಯಸ್ತಾ ಇದೆ. ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಕೆಲವು ಸತ್ಯಗಳನ್ನ ಆಮೇಲೆ ಮುಂದುವರಿಸಿ ಅನ್ನುವಂಥದ್ದು ಇದೆ. ಓಕೆ, ಸೊ ಮೆಜಿಷಿಯನ್ ಎನರ್ಜಿ ಇದೆ. ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಮುಂದಿನ ದಿನಗಳಲ್ಲಿ. ಸೊ ವಿತಿನ್ 12 days ಇಂದ 12 month ಒಳಗೆ ನಿಮ್ಗೆ ಯಾವ ರೀತಿ ಬೇಕಾದ್ರೂ ಅವಕಾಶಗಳು ಬರಬಹುದು ಅನ್ನುವಂಥದ್ದು ಇದೆ. ನಿಮ್ಮ ಥರ್ಡ್ ಐ ಚಕ್ರ, ಕ್ರೌನ್ ಚಕ್ರನ ಹೆಚ್ಚು ಆಕ್ಟಿವ್ ಅಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ SS ಸೂತ್ರ ಇದೆ ಅನ್ನುವಂಥದ್ದು ಇದೆ. ತುಂಬಾ ಸ್ಮಾರ್ಟ್ ಆಗಿ ಯೋಚನೆ ಮಾಡಿದ್ರೆ ಅಷ್ಟೇ ನೀವು ಇದರಿಂದ ಹೊರಬರೋದಕ್ಕೆ ಆಗತ್ತೆ. ಮತ್ತೆ ತುಂಬಾ ಪವರ್ಫುಲ್ ಆಗಿ ಇದ್ದೀರಾ, ಇನ್ನೊಂದಷ್ಟು ಪವರ್ಫುಲ್ ಆಗಿ ಯೋಚನೆನ ಮಾಡಿ, ಲಾಜಿಕಲ್ ಆಗಿ ಯೋಚನೆನ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಹೆಲ್ತಿ ರಿಲೇಶನ್ಶಿಪ್ ಬರುವಂತ ಸಾಧ್ಯತೆ ಇದೆ. ಒಂದಷ್ಟು ರೆಸ್ಪೆಕ್ಟ್ ಬರುವಂತ ಸಾಧ್ಯತೆ ಇದೆ. ನಿಮ್ಮನ್ನ ನೀವು ಕೇರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಗೌರ್ಮೆಂಟ್ ಜಾಬ್ ಬರುವಂತ ಸಾಧ್ಯತೆ ಇದೆ. ಕೆರಿಯರ್ ಅಲ್ಲಿ ಸಕ್ಸಸ್ ಕೂಡ ನೋಡ್ತೀರಾ, ಫೈನಾನ್ಷಿಯಲಿ ಸಕ್ಸಸ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲೂ ಕೂಡ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಥೈರಾಯ್ಡ್, ಒಬೆಸಿಟಿ ಅಥವಾ ಹಲ್ಲಿನ ಸಮಸ್ಯೆ ಬರಬಹುದು, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಟೀಚರ್ಸ್ಗೆ, ಲಾಯರ್ಸ್ಗೆ, ಸ್ಪಿರಿಚುವಲ್ ಗೈಡ್ ಮಾಡೋರಿಗೆಲ್ರಿಗೂ ಚೆನ್ನಾಗಿದೆ ಅನ್ನುವಂಥದ್ದು ಇದೆ. ಚೆನ್ನಾಗಿ ಕ್ಯಾಶ್ ಫ್ಲೋ ಆಗುತ್ತೆ, ಕ್ಲಾಶಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ರೊಮ್ಯಾಂಟಿಕ್ ಡೇಟ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. HDNYCHZTH ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಿಸ್, ಮೀನರಾಶಿ, ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ನಾರ್ತ್ ಈಸ್ಟ್ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲನ ತರಬಹುದು. ಸೊ ಒಂದಷ್ಟು ನಿಮ್ಮ ಸೌಂದರ್ಯನ ಅಥವಾ ನಿಮ್ಮ ಹೊರಗಿನ ಸೌಂದರ್ಯಕ್ಕಿಂತ ನಿಮ್ಮ ಆಂತರಿಕ ಸೌಂದರ್ಯ, ನಿಮ್ಮ ಮನಸ್ಸಿನ ಸೌಂದರ್ಯ ತುಂಬಾ ಮುಖ್ಯ. ನಿಮ್ಮ ಮನಸ್ಸಿನ ಸೌಂದರ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನೀವು ತುಂಬಾ
ಬ್ಯುಸಿ ಆಗ್ಬಿಡ್ಬೇಡಿ. ಇನ್ನೊಬ್ಬರ ಒಳ್ಳೆತನನ ಗುರ್ತಿಸೋದು ನಿಮ್ಮ ವ್ಯಕ್ತಿತ್ವದ ಒಂದು ಭಾಗ. ನಿಮ್ಮ ನೇಚರ್ ಇರೋದೇ ಇನ್ನೊಬ್ರನ್ನ ಚೆರಿಷ್ ಮಾಡೋ ರೀತಿಲಿ ಇರೋದು. ಸೊ ಆ ರೀತಿಲಿ ನೀವು ಇರಿ ಅನ್ನುವಂಥದ್ದು ಇದೆ. ಬೇರೆಯವ್ರನ್ನೂ ಅಪ್ರಿಶಿಯೇಟ್ ಮಾಡಿ, ಬೇರೆಯವರ ಒಳ್ಳೆತನನೂ ಕೂಡ ನೀವು ಅಪ್ರಿಶಿಯೇಟ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಸಮಯ ನಿಮಗೋಸ್ಕರ ಮೀಸಲಿಡಿ. ನಿಮ್ಮ ನೊಂದಿರುವಂಥ ಹೃದಯಕ್ಕೆ ಸಾಂತ್ವನನ ನಿಮಗ್ ನೀವೇ ಕೊಟ್ಕೊಳ್ಳಿ. ಜೊತೆಗೆ ನಿಮ್ಗೆ ಯಾರು ನೋವು ಮಾಡಿದ್ದಾರೆ ಅವರನ್ನು ಕೂಡ ಒಂದಷ್ಟು ಕ್ಷಮಿಸಿ. ಜೊತೆಗೆ ನಿಮ್ಗೆ ಯಾರು ಒಳ್ಳೇದ್ ಮಾಡಿದ್ದಾರೆ, ನಿಮ್ಮ ಪರವಾಗಿ ನಿಂತಿದ್ದಾರೆ, ನಿಮ್ಮ ನೋವನ್ನ ಮರೆಸುವಂಥ ಪ್ರಯತ್ನನ ಪಡ್ತಿದ್ದಾರೆ, ಅವ್ರ ಬಗ್ಗೆ ಕೃತಜ್ಞತಾ ಭಾವದಿಂದ ಇರಿ ಅನ್ನುವಂಥದ್ದು ಇದೆ. ನಂಬಿಕೆ ಭರವಸೆ ಇರ್ಲಿ. ನಿಮ್ಮ ಶಕ್ತಿನ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಎಲೆಕ್ಟ್ರಾನಿಕ್ ಗೈಡೆನ್ಸ್ ನಿಮಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಏನೋ ಇಂಪಾರ್ಟೆಂಟ್ ವಿಚಾರಗಳು ನಿಮ್ದು ಆಗುವಂಥದ್ದು. ಪೇಪರ್ಲೆಸ್, ಕ್ಯಾಶ್ಲೆಸ್ ಈ ಥರದ್ದೇನೋ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಕೆಲವರು ನಿಮ್ದು ಓನ್ ಸ್ಕ್ಯಾನರ್ ಮಾಡಿಸ್ಕೊಳ್ಬಹುದು, ಅಥವಾ ಒಂದಷ್ಟು ನಿಮ್ಗೆ ಡಿಜಿಟಲ್ ಗೈಡೆನ್ಸ್ ಕೂಡ ಸಿಗ್ಬಹುದು. ಡಿಜಿಟಲ್ ರೀತಿಲಿ ಒಂದಷ್ಟು ವಿಚಾರಗಳನ್ನ ನೀವು ಕಲ್ತ್ಕೊಳ್ಬಹುದು ಅನ್ನುವಂಥದ್ದು ಇದೆ. ಬಡತನ ನಿರ್ಮೂಲನೆ ಮಾಡಬೇಕಾಗಿರೋದು ತುಂಬಾ ಮುಖ್ಯವಾದಂಥ ವಿಚಾರ. ಬಡತನ ನಿರ್ಮೂಲನೆ ಮಾಡುವುದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಆಗ್ಲೇ ಹೇಳದಂಗೆ ಆತ್ಮಹತ್ಯೆ ಕೇಸ್ಗಳು ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಒಂದಷ್ಟು ಕಾರ್ಮಿಕ್ ಈ ವರ್ಷ ನೀವು ಮಾಡ್ಲಿಲ್ಲ, ಈ ಲೈಫ್ ಟೈಮ್ ಅಲ್ಲಿ ನೀವು ಇದನ್ನ ಅಚೀವ್ ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಯಾವಾಗೂ ನೀವು ಮಾಡೋದಕ್ಕಾಗೋದಿಲ್ಲ. ಪ್ರತಿ ವರ್ಷನೂ ಪ್ರತಿ ಜನ್ಮನೂ ಹೀಗೆ ವೇಸ್ಟ್ ಮಾಡ್ಕೊಂಡು ಬರಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಅಗತ್ಯ ಇರೋರಿಗೆ, ಅವಕಾಶ ಇರೋರಿಗೆ ಸಹಾಯನ ಮಾಡಿ ಅನ್ನುವಂಥದ್ದು ಇದೆ. ಒಂದು ಬಿರುಗಾಳಿ ಮುನ್ಸೂಚನೆ ಇದೆ, ಬಡತನದ ಮುನ್ಸೂಚನೆ ಇದೆ. ಲೈಕ್ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ. ಮೆಜಿಷಿಯನ್ ಇರೋದ್ರಿಂದ ಬ್ಲಾಕ್ ಮ್ಯಾಜಿಕ್ ನಿಮ್ಮ ಮೇಲೆ ವರ್ಕ್ ಮಾಡೋದಿಲ್ಲ. ಕಾಳಿಮ್ಮ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಕಾಳಿಮ್ಮ ಇದ್ದಾಳೆ, ಕಾಳಿಮ್ಮ ನೋಡ್ಕೊಳ್ತಾಳೆ, ಏನು ತೊಂದರೆ ಆಗದೆ ಇರೋ ಹಾಗೆ. ಆದರೂ ಕೂಡ ನಿಮ್ಮ ಈ ಬಡತನ ಮತ್ತೆ ನಿಮ್ಮ ಶಕ್ತಿನ ನೀವೇ ಕಳ್ಕೊಳ್ಳುವಂಥದ್ದು, ಅಥವಾ ನಿಮ್ಮನ್ನ ನೀವೇ ಹಾನಿಗೊಳಗಾಗಿ ಮಾಡ್ಕೊಳ್ಳೋದು, ನನ್ಗೆ ಬದುಕೋದು ಬೇಡ ಅಂತ ಪದೇ ಪದೇ ನೀವು ನಿರ್ಧಾರ ತಗೊಳ್ಳೋದು ಎಷ್ಟು ಸರಿ? ಆ ಥರದ್ದೇನು ನಿರ್ಧಾರ ತಗೊಳ್ಬೇಡಿ. ಜೊತೆಗೆ ಬೇರೆಯವ್ರು ಯಾರಿದೋ ಒಂದು ದುಡುಕಿನ ನಿರ್ಧಾರ ನಿಮ್ಮ ಜೀವನನ ತುಂಬಾ ತೊಂದರೆಗೊಳಪಡಿಸ್ತಾ ಇದೆ. ಹಾಗಾಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಎಸ್ಪೆಷಲಿ ಈ ಚಂದ್ರಗ್ರಹಣ ಕಳೆದಿ ನೆಕ್ಸ್ಟ್ ಅಮಾವಾಸ್ಯೆ, ಯುಗಾದಿದು ಏನ್ ಬರುತ್ತೆ ಆವಾಗ ಸ್ವಲ್ಪ ಎಚ್ಚರಿಕೆನ ವಹಿಸ್ಬೇಕು. ಜೊತೆಗೆ ನಿಮ್ಮನ್ನ ನೀವು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಸೊ ದಯವಿಟ್ಟು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಒಂದು ಡೇಂಜರ್ ಇದೆ, ಇಲ್ಲ ಅಂತ ಇಲ್ಲ, ಬಟ್ ಪ್ರೊಟೆಕ್ಷನ್ ಕೂಡ ಇದೆ. ಓಂ ತ್ರಯಂಬಕಂ ಯಜಾಮಹಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಅಂತ ಮೃತ್ಯುಂಜಯ ಮಹಾಮಂತ್ರನ 108 ಬಾರಿ 21 ದಿನ ಬಿಡ್ದಿರ ಹೇಳ್ಕೊಳ್ಳಿ. ಇಲ್ಲ ಅಗತ್ಯ ಇರೋರು, ಅನುಕೂಲ ಇರೋರು ಮಹಾಮೃತ್ಯುಂಜಯ ಹೋಮನ ಮಾಡಿಸ್ಕೊಳ್ಳಿ. ಇದರಿಂದ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಅಗತ್ಯ ಇರೋರಿಗೆ ಸಹಾಯನ ಮಾಡಿ, ಸೇವೆನ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ಅನುಕೂಲ ಇರೋರು ಅನ್ನದಾನ ಕೂಡ ಮಾಡಿಸಿ, ಇದು ಕೂಡ ನಿಮ್ಗೆ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನೀವು ಅನ್ಕೊಂಡಿರುವಂಥ ಕೆಲಸಗಳು 2, 11, 20, 29 ತಾರೀಕಲ್ಲಿ ಈ ತಿಂಗಳು ಅಥವಾ ಬರೋ ತಿಂಗಳು ಆಗುವಂತ ಸಾಧ್ಯತೆ ಇದೆ. ನಿಮ್ಮ ತಾಯಿ ಸ್ಥಾನದಲ್ಲಿರೋರ ಸಹಾಯನ ತಗೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಮಹೇಶ್ವರ ಇದ್ದಾರೆ, ನಿಮ್ಮ ಜೀವನದಲ್ಲಿ ನೆಮ್ಮದಿ ಶಾಂತಿ ಇರೋ ಹಾಗೆ ನೋಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ನೋ ಒನ್ ನೋ ದಟ್ ದೇ ಕ್ಯಾನ್ ಡೂ ಟಿಲ್ ದೇ ಟ್ರೈ. ಯಾರಿಗೂ ಗೊತ್ತಿರೋದಿಲ್ಲ ಈ ಥರ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಥವಾ ಸಾಧಿಸಬಹುದು ಅಥವಾ ಆಗುತ್ತೋ ಇಲ್ಲುವಂತ ಅನುಮಾನ ಇರುತ್ತೆ. ಪ್ರಯತ್ನ ಪಟ್ಟಾಗಷ್ಟೇ ಫಲದ ಒಂದು ಸಿಹಿ ಗೊತ್ತಾಗೋದು. ಸೊ ಹಾಗಾಗಿ ಫಲನ ಪಡಿಬೇಕು ಅಂದ್ರೆ ಪ್ರಯತ್ನನ ಮುಂದುವರಿಸಿ ಅನ್ನುವಂಥದ್ದು ಇದೆ. 14 ನಂಬರ್ ಇದೆ, ಯುನಿಕ್ನೆಸ್ ಅಂತ ಇದೆ.
ಯುನೀಕ್ ಆಗಿ ಯೋಚನೆ ಮಾಡಿ ಏನಾದರೂ ಅನ್ನುವಂಥದ್ದು ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಅವಾರ್ಡ್ ವಿನ್ನಿಂಗ್ ಮೂಮೆಂಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಪಾಪು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಡಿ. ಜೊತೆಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ. ವಯಸ್ಸಾದವರ ಸಲಹೆ ತಗೊಳ್ಳಿ. ಒಂದು ಬಿಗ್ ಫ್ಯಾಮಿಲಿ ಸ್ಮಾಲ್ ಫ್ಯಾಮಿಲಿ ರಿಯೂನಿಯನ್ ಆಗುವಂಥದ್ದು, ಶ್ರೀಮಂತರು ಬಡವರು ಮದುವೆ ಆಗುವಂಥದ್ದು, ಸೋಲ್ಮೇಟ್ ಎನರ್ಜಿ ಕಂಪ್ಲೀಟ್ ಆಗುವಂಥದ್ದು, ಟ್ವಿನ್ ಫ್ಲೇಮ್ ಜರ್ನಿ ಕಂಪ್ಲೀಟ್ ಆಗುವಂಥದ್ದು, ಮ್ಯಾರೇಜ್ ಆಗುವಂಥದ್ದು, ನಿಮ್ಮ ಕನಸುಗಳು ನನಸಾಗುವಂಥದ್ದು ಇದೆ. ಇಲ್ಲಿ ಮುಖ್ಯವಾದಂಥ ಒಂದೆರಡು ವಿಚಾರಗಳು ನಿಮಗೆ ಮಧ್ಯೆ ಮಧ್ಯೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಕಾಳಿಮ ಇಷ್ಟು ಸ್ಟ್ರಾಂಗ್ ಆಗಿ ಬಂದಿರೋದ್ರಿಂದ ಸೊ ಒಂದಷ್ಟು ಹಿಡನ್ ವಾಮಾಚಾರದ ವಿಚಾರಗಳು ಇಲ್ಲಿ ಇದೆ. ಸೊ ಮುಂದಿನ ದಿನಗಳಲ್ಲಿ ಅದು ನಿಮ್ಗೆ ಗೊತ್ತಾಗತ್ತೆ. ನಿಮ್ಮ ಪ್ರಾಣಕ್ಕೆ ಸಂಚಕಾರ ಮಾಡಿರೋವಂಥದ್ದು, ಪ್ರಾಣಕ್ಕೆ ಹಾನಿ ಮಾಡೋದಕ್ಕೆ ಪ್ರಯತ್ನನ ಪಟ್ಟಿರೋದು ಯಾರು ಅನ್ನುವಂಥ ಸತ್ಯಗಳು ಗೊತ್ತಾದಾಗ ದುಡುಕಿ ಯಾವುದೇ ನಿರ್ಧಾರನ ತಗೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಆರಾಮಾಗಿ ಇರಿ ಮತ್ತೆ ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಕೂಡ ಇದೆ. ಜಲಪ್ರಳಯವಾದಂಥ ಸಮಯದಲ್ಲಿ ಕೆಲವು ಮನೆಗಳು ಕೊಚ್ಕೊಂಡು ಹೋದಾಗ ನಿಮ್ಮ ಮನೆಯನ್ನು ಕೊಚ್ಕೊಂಡು ಹೋಗ್ಬೋದು. ಚಿಂತೆ ಬೇಡ, ಯಾವುದೇ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಕೊಚ್ಕೊಂಡು ಹೋಗ್ಲಿ ಅಥವಾ ನಿಮ್ಮ ಖಾಲಿ ಜಾಗ ಖಾಲಿ ಸೈಟಿನಲ್ಲಿ ಕೆಲವು ವಸ್ತುಗಳನ್ನ ಕದ್ಕೊಂಡು ಹೋಗ್ಬೋದು. ಕದ್ಕೊಂಡು ಹೋದವರು ಸಮಸ್ಯೆನ ಅನುಭವಿಸ್ತಾರೆ. ಅದ್ರ ಬಗ್ಗೆ ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಹೊಸ ಮನೆಗೆ ಹೋಗುವಂಥದ್ದು, ಹೊಸ ಪ್ರಯಾಣ ಮುಂದುವರಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಮೃತ್ಯು ದೇವತೆ ಕೂಡ ಕೇಕೆ ಹಾಕಿ ನೋಡ್ತಿದ್ದಾಳೆ. ನಿಮ್ಮ ಮೃತ್ಯುನ ಬಯಸ್ತಾ ಇದ್ದಂಥವರ ಮೃತ್ಯು ಆಗುವಂಥದ್ದನ್ನ. ಸೊ ತುಂಬಾ ವಿಶೇಷವಾಗಿರುವಂಥದ್ದು, ತುಂಬಾ ಮಹತ್ತರವಾಗಿರುವಂಥದ್ದು ಇದೆ ಇಲ್ಲಿ. ಹೇಳೋದಕ್ಕೆ ನಾನು ಅಲ್ಪಳು. ನನಗೆ ನನ್ನ ಯೋಗ್ಯತೆಯನ್ನ ಕಳ್ಕೊಂಡಿದ್ದೀನಿ. ನಿಮ್ಗೆ ಆ ಮಾಹಿತಿನ ತಿಳಿಸೋದಕ್ಕೆ ತುಂಬಾ ದೊಡ್ಡ ಮಾಹಿತಿ ಇದೆ. ನನ್ನ ನಾಲ್ಗೆಯಿಂದ ಅದು ಹೊರಗೆ ಬರಕ್ ಬಿಡ್ತಾ ಇಲ್ಲ, ತಡೀತಿದ್ದಾರೆ. ಹಾಗಾಗಿ ಕೆಲವೊಂದು ಮಾಹಿತಿಗಳನ್ನ ನಾನು ಹೇಳೋದಕ್ಕಾಗ್ತಾ ಇಲ್ಲ. ನೀವು ಬೇರೆಲ್ಲಾದ್ರೂ ಎಸ್ಪೆಷಲಿ ಮಿಥುನ ರಾಶಿಯವ್ರು ಮಾತ್ರ ಎಲ್ಲಾದ್ರೂ ಕೇಳಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದ್ರೆ ಕೇಳಿ ತಿಳ್ಕೊಳ್ಳಿ. ನನ್ನಿಂದ ಅಂತೂ ಸಾಧ್ಯ ಆಗ್ತಾ ಇಲ್ಲ. ಸುಮಾರು ಪ್ರಯತ್ನ ಪಡ್ತಿದ್ದೀನಿ ನಿಮಗೆ ತಿಳಿಸ್ಬೇಕು ಅಂತ, ಬಟ್ ಆಗ್ತಾ ಇಲ್ಲ. ನಿಮ್ಮ ಬದುಕು ಮತ್ತು ಸಾವಿನ ನಡುವೆ ನಡೆಯುವಂಥ ಕೆಲವು ಚಮತ್ಕಾರದ ವಿಚಾರಗಳು ಅಥವಾ ಶತ್ರುಗಳ ಬಗ್ಗೆ ಇರಬಹುದು. ಇದ್ಯಾವುದೂ ಅಲ್ಲದೆ ಬೇರೆ ಇನ್ನೇನೋ ಆಗಿರ್ಬಹುದು. ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಆಗ್ತಾ ಇಲ್ಲ. ನನ್ನ ಮೈಂಡಿಗೆ ಬರ್ತಾ ಇರುವಂಥದ್ದು, ನನ್ನ ಇಂಟ್ಯೂಷನಿಗೆ ಗೋಚರ ಆಗ್ತಾ ಇರುವಂಥದ್ದು ಶಬ್ದದ ರೂಪದಲ್ಲಿ ಹೊರಬರೋದಕ್ಕೆ ಬಿಡ್ತಾ ಇಲ್ಲ, ತೊಂದರೆ ಮಾಡ್ತಿದ್ದಾರೆ. ಸೊ ನಿಮ್ಮ ಶತ್ರುಗಳೇ, ಮೇ ಬಿ ನನ್ನ ಶತ್ರುಗಳು ಕೂಡ ಇರಬಹುದು. ಸೊ ಹಾಗಾಗಿ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ. ಭಯ ಬೇಡ, ಆರಾಮಾಗಿ ಜೀವನನ ನಡೆಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಯಶಸ್ಸು ಅನ್ನೋದು ಇದೆ. ಈ ಮಾರ್ಚ್ ತಿಂಗಳು ಕಳೆದ ನಂತರ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗೆ ನೀವು ಸಾಕ್ಷಿಯಾಗಿ ನಿಲ್ತೀರಾ ಅನ್ನುವಂಥದ್ದು ಇದೆ. ಪೂರ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಪೂರ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ನಿಮ್ಮ ದೇಹದಿಂದ ನಿಮ್ಮನ್ನೇ ಇಲ್ಲ ಅನ್ಸಬೇಕು ಅನ್ನುವಂಥ ಪ್ರಯತ್ನನ ಪಡ್ತಾರೆ ಅನ್ನುವಂಥದ್ದು ಇದೆ. ಇಟ್ಸ್ ಓಕೆ, ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್, ಓನ್ಲಿ ನಾಟ್ ಫಾರ್ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ 2027, 28, 29, 69 ಅಥವಾ 39 ಅಥವಾ 59, 109 ಈ ಥರ ಯಾವಾಗ ನೋಡಿದ್ರು ಇದು ರೆಸೊನೇಟ್ ಆಗತ್ತೆ. ವೆರಿ ಬಿಗ್ ಎಮೋಷನಲ್ ಮೆಸೇಜ್ ಇದೆ, ಬಟ್ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗತ್ತೆ. ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿ ಇರಲಿ ಅಂತ ಪ್ರಾರ್ಥಿಸ್ತಾ, ಅಗತ್ಯ ಇರೋರು, ಅನುಕೂಲ ಇರೋರು ನವಗ್ರಹ ಶಾಂತಿ ಹೋಮ ಅಥವಾ ಮೃತ್ಯುಂಜಯ ಹೋಮನ ಖಂಡಿತವಾಗ್ಲೂ ಮಾಡಿಸ್ಕೊಳ್ಳಿ. ವಾಗ್ದೇವಿ ನಿಮಗೆ ಒಳ್ಳೇದು ಮಾಡಲಿ ಅಂತ, ಆಶೀರ್ವಾದ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ.
ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಜೊತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂಚಿತವಾಗಿ ಎಲ್ಲರಿಗೂ ಒಳ್ಳೆಯದಾಗ್ಲಿ. The Shrivak Devi Tarot channel is so glad to see you again. Thank you for watching our tarot card readings today.